ಸರ್, ಪ್ರತಿಭಟನೆ ಮಾಡ್ತಾ ಇದ್ದೀರಾ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ವಿರೋಧಿಸಿ. ಇವತ್ತಿನ ಪ್ರತಿಭಟನೆ ಯಾವ ರೀತಿ ಇರುತ್ತೆ ಅಂತ? ಖಂಡಿತವಾಗಿ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇವತ್ತು ಮತ್ತು JDS ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ರೈತರ ಪರವಾಗಿ ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಏನು ಸಾಮಾನ್ಯವಾಗಿ ಈ ದೇಶಕ್ಕೆ ರೈತರು ಬೆನ್ನೆಲುಬಾಗಿರ್ತಕ್ಕಂಥವ್ರು, ರೈತರಿಗೆ ಇವತ್ತು ಮರಣ ಶಾಸನವನ್ನು ಬರೀತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಅನ್ನ ಕೊಡುವಂಥ ರೈತ ಇದ್ದರೆ ನಾವೆಲ್ಲರೂ ಕೂಡ ಇವತ್ತು ಅನ್ನ ಬೆಳೆಯುವಂಥ ರೈತನ್ನ ಇವತ್ತು ಭೂ ಸಮಾಧಿ ಮಾಡಿ ಇವತ್ತು ಟೌನ್ಶಿಪ್ಪನ್ನು ಮಾಡ್ತೀವಿ, ರಿಯಲ್ ಎಸ್ಟೇಟ್ ದಂಧೆ ಮಾಡ್ತೀವಿ ಅಂತ ಹೊರಟಿರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಇಡೀ ರಾಜ್ಯ ಜನತೆ ನೋಡ್ತಾ ಇದೆ. ಇದನ್ನು ನಾವು ಯಾರು ಕೂಡ ಒಪ್ಪೋದಿಲ್ಲ. ಇವತ್ತು ರೈತರ ಪರ ಇದೆ ಇವತ್ತು ಭಾರತೀಯ ಜನತಾ ಪಾರ್ಟಿ. ಅದರಿಂದಲೇ ನಾವೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಉಗ್ರ ಹೋರಾಟವನ್ನು ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದೀವಿ. ಸರ್, ಒಂದ್ ಕಡೆ CM ಅವರು ಸುದ್ದಿಗೋಷ್ಠಿ ಮಾಡ್ತಾರೆ, ಬಲವಂತವಾಗಿ ನಾವು ಯಾರ ಜಮೀನು ಪಡ್ಕೊಳ್ಳಲ್ಲ ಅಂತಾರೆ, ಮತ್ತೆ ಸಮಿತಿಯನ್ನು ಕೂಡ ರಚನೆ ಮಾಡ್ತಾರೆ. ಅಂದ್ರೆ ಇದು ಹಿಂದಿನ ಪ್ಲಾನ್ ಏನಿದೆ ಅಂತ ಅವರು ಖಂಡಿತವಾಗಿ ಕೂಡ ಇದು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಕ್ಕಂಥದ್ದು ಇದು ಹೇಳಿಕೆ, ಇದು ಒಂದು ಸಂಚನ್ನು ರೂಪಿಸಿಕೊಂಡು ಅವರು ಇಡೀ ರಾಜ್ಯದ ಜನತೆಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನೇರವಾಗಿ ಅಲ್ಲಿರ್ತಕ್ಕಂಥ ಬಿಡದಿ ಏನು ಅದ್ಭುತವಾದಂಥ ಹಸಿರಾಗಿರ್ತಕ್ಕಂಥ ಒಂದು ನೀರಾವರಿ ಇರ್ತಕ್ಕಂಥ ಪ್ರದೇಶ. ನೇರವಾಗಿ ರೈತರೇ ಬಂದು ಇವತ್ತು ಯಾವುದೇ ಕಾರಣಕ್ಕೂ ಕೂಡ ನಾವು ಭೂಮಿ ಕೊಡೋಕ್ಕೆ ಸಿದ್ಧ ಇಲ್ಲ ಅಂತ ಹೇಳಿ ಇವತ್ತು ರೈತರು ನೇರವಾಗಿ ಹೇಳ್ತಾ ಇರ್ತಕ್ಕಂಥ ಸಂದರ್ಭ ಆಗಿದೆ. ಇವತ್ತು ಇಡೀ ಸಾಮಾಜಿಕ ಜಾಲತಾಣದಲ್ಲಿ, ಟಿವಿಯಲ್ಲಿ, ಮಾಧ್ಯಮದಲ್ಲಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಎಲ್ಲೋ ಕೆಲವರು ರಿಯಲ್ ಎಸ್ಟೇಟ್ ಏಜೆಂಟ್ಗಳಲ್ಲಿ ಬಿಟ್ಟು ನಾವು ಕೊಡೋಕ್ಕೆ ಸಿದ್ಧ ಇದೀವಿ ಅಂತ ಹೇಳಿಕೆ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಖಂಡಿತವಾಗಿಯೂ ಇದು ತಪ್ಪಾಗಿದೆ. ರೈತರಾಗಿ ಉಳಿಬೇಕು. ಇವತ್ತು ಹಸಿರಾಗಿರ್ತಕ್ಕಂಥ ಪ್ರದೇಶವನ್ನು ಇವತ್ತು ಒಂದು ರಿಯಲ್ ಎಸ್ಟೇಟಲ್ಲಿ ದೊಡ್ಡ ಈಗ ಆಂಧ್ರದಲ್ಲಿರ್ತಕ್ಕಂಥ ಉದ್ಯಮಿಗಳು ತಗೊಂಬಂದು ಅಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡಬೇಕಂತೇಳಿ ಸಂಚಲನ ರೂಪಿಸಿಕೊಳ್ತಕ್ಕಂಥ ಈಗ ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಇದು. ಇದನ್ನು ನಾವು ಖಂಡಿಸ್ತೀವಿ, ರೈತರ ಪದ ಇರ್ತೀವಿ. ನಾವು ಇಡೀ ರಾಜ್ಯ ಇವತ್ತು ಒಟ್ಟಾಗಿ ರಾಜ್ಯದಂಥ ಉಗ್ರ ಹೋರಾಟವನ್ನು ಮಾಡ್ತೀವಿ. KR ವಿಧಾನಸಭಾ ಕ್ಷೇತ್ರದಿಂದ ಸನ್ಮಾನ್ಯ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಬೈರ್ತಿ ಬಸವರಾಜ ನೇತೃತ್ವದಲ್ಲಿ ಇವತ್ತು ಸುಮಾರು 1,000 ಜನ ಇವತ್ತು ಈ ಉಗ್ರ ಹೋರಾಟಕ್ಕೆ ಬಂದಿದ್ದೀವಿ. ನಾವೆಲ್ಲರೂ ಕೂಡ ಇವತ್ತು ಕ್ಷೇತ್ರ ಸಮಿತಿಯವರಾಗಿರ್ಬೋದು, ಎಲ್ಲ ಪದಾಧಿಕಾರಿಗಳು, ಮಹಿಳಾ ಮೋರ್ಚಾ, ವಾರ್ಡ್ ಅಧ್ಯಕ್ಷರುಗಳು ಎಲ್ಲರೂ ಕೂಡ ನಾವು ಬಂದಿದ್ದೀವಿ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಕೂಡ ಉಗ್ರ ಹೋರಾಟವನ್ನು ಮಾಡಿ ರೈತರ ಪರ ನಾವು ನಿಂತು ಬೆನ್ನೆಲುಬಾಗಿ ನಿಂತ್ಕೊಳ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಇವತ್ತು ಮಾಡ್ತೀವಿ ಅಂತ ಸಂದರ್ಭ ಹೇಳ್ತಾ ಇದ್ದೀನಿ. ಸರ್, ಮೊನ್ನೆ ಸರ್ವೆಗೆ ಹೋದಂತಹ ಅಧಿಕಾರಿಗಳ ಮೇಲೆ ಹಲ್ಲೆ ಆಗುತ್ತೆ. ಆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರೋರು ರೈತರಲ್ಲ, ಹುನ್ನಾರ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಬೇರೆ ರೌಡಿಗಳನ್ನ ಕಳಿಸಿ ಈ ರೀತಿ ಹಲ್ಲೆ ಮಾಡಿಸಿದ್ದಾರೆ ಅಂತೇಳಿ CM ಅವರೇ ಆರೋಪ ಮಾಡಿರುವಂಥದ್ದು. ಖಂಡಿತವಾಗಿ ಕೂಡ ಇದು ಕೂಡ ತಪ್ಪು. ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಹೇಳ್ತಕ್ಕಂಥದ್ದು ಇದು ಹೇಳಿಕೆ ತಪ್ಪು. ಇದು ಯಾಕಂತ ಹೇಳಿದ್ರೆ ಇವತ್ತು ನನ್ನ ಭೂಮಿ, ಇವತ್ತು ನನಗೆ ಯಾವುದೇ ಒಂದು ನೋಟಿಸನ್ನು ಕೊಡದೆ ನಮ್ಮ ಭೂಮಿಯಲ್ಲಿ ಬಂದು ಯಾರೋ ಸರ್ವೆ ಮಾಡ್ತೀವಿ, ಟೇಪು ಅಳತೆ ಇಡ್ತೀವಿ ಅಂತ ಹೇಳಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಇವತ್ತು ನನ್ನ ಭೂಮಿ ಕೊಡೋಕೆ ನಾನು ಸಿದ್ಧ ಇಲ್ಲ ಅಂತ ಹೇಳಿದ್ರೆ ನನ್ನ ಭೂಮಿ ಮೇಲೆ ಬಂದು ಅಳತೆ ಮಾಡಿದ್ರೆ ನಾವು ಸುಮ್ಮನೆ ಇರ್ತೀವ? ದಯವಿಟ್ಟು ಇದನ್ನು ಖಂಡಿಸ್ತೀವಿ. ಇದರಿಂದ ಅವರೆಲ್ಲ ಹೇಳಿದ್ದಾರೆ. ಅದು ಬಿಟ್ಟು ಯಾರನ್ನೂ ಕೂಡ ದೌರ್ಜನ್ಯ ಮಾಡಿಲ್ಲ, ದಬ್ಬಾಳಿಕೆ ಮಾಡಿಲ್ಲ. ಆದ್ರೂ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅವ್ರ ಮೇಲೆ ದಬ್ಬಾಳಿಕೆ. ಒಂದಿಷ್ಟು ರೈತರು ಕೂಡ ಈಗಾಗಲೇ ನಾವು ಭೂಮಿ ಕೊಡ್ತೀವಿ ಅಂತ ಮುಂದೋಗಿದ್ದಾರೆ. ಒಂದಿಷ್ಟು ಜನ ರೈತರು ನಾವು ಭೂಮಿ ಕೊಡಲ್ಲ ಅಂತಿದ್ದಾರೆ. ಈ ಒಂದು ಗೊಂದಲಕ್ಕೆ ನೀವೇನು ಹೇಳ್ತೀರಾ ಸರ್? ಅವ್ರಿಗೆ ರೈತರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಕೆಲವೊಂದು ರೈತರು ಇವತ್ತು ಭೂಮಿ ಕೊಡ್ತೀವಿ ಅಂತ ಮುಂದೆ ಬಂದಿರೋರು ಕಾಂಗ್ರೆಸ್ ಪಕ್ಷದ ಫಾಲೋವರ್ಸು. ಅವ್ರನ್ನ ಹೊರತುಪಡಿಸಿ ನಿಜವಾದ ರೈತರು ಯಾರಿದ್ದಾರೆ ಅವ್ರು ಯಾರೂ ಇವತ್ತು ಭೂಮಿ ಕೊಡಲಿಕ್ಕೆ ಸಿದ್ಧರಿಲ್ಲ. ಹಾಗಾಗಿ ಇವತ್ತು ಇವರೆಲ್ಲ ಒಂದು ಸಂಚೆಯನ್ನು ರೂಪಿಸಿ ಇವತ್ತು ಆ ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಇವನ್ನೆಲ್ಲ ಒಂದು ಬಿಂಬಿಸಿ ಈ ಥರ ಗೊಂದಲ ಮಾಡಿ ಇವತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲ ರೈತರ ಪರವಾಗಿರ್ತೀರಿ. ರೈತರು ಆ ಜಮೀನನ್ನು ನೀರಾವರಿ ಇರುತ್ತೆ ಜಾಗ ಹಸಿರಾಗಿರಬೇಕು. ನಮಗೆ ದಿನನಿತ್ಯ ಇವತ್ತು ನಾವು ಬದುಕಬೇಕಾದ್ರೆ ನಮಗೆ ಊಟಕ್ಕೆ ಬೇಕಲ್ವ, ಆಹಾರ ಬೇಕಲ್ಲ. ಅಲ್ಲಿ ಆಗಂಥ ಉತ್ಪಾದನೆಯೇ ಇವತ್ತು ನಾವೆಲ್ಲರೂ ತಿಂದು ಇವತ್ತು ಬದುಕನ್ನು ಕಟ್ಕೊಳ್ತಾ ಇರೋಂಥ ಒಂದು ಸಂದರ್ಭದಲ್ಲಿ ಇವತ್ತು ಯೋಜನೆಯನ್ನು ಮಾಡಿರೋದು ತಪ್ಪು ಅಂತ ರೈತರು ವಿರೋಧ ಮಾಡ್ತಾ ಇರೋದು ಸರಿ ಇದೆ. ಹಾಗಾಗಿ ಅವ್ರ ಪರವೆಲ್ಲ ನಿಲ್ತೀವಿ, ಕೈ ಬಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಹಾಗಾಗಿ ಒಂದು ಬಿಡದಿ ಟೌನ್ಶಿಪ್ನ ಕೈ ಬಿಡಬೇಕಾಗಿ ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಆಗ್ರಹಪಡಿಸ್ತೀವಿ. ಇವತ್ತಿನ ಪ್ರತಿಭಟನೆ ಕೇವಲ ಈ ಒಂದು ಫ್ರೀಡಂ ಪಾರ್ಕ್ಗೆ ಮಾತ್ರ ಸೀಮಿತ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ಪ್ರತಿಭಟನೆ ಇರುತ್ತೆ ಅಂತ? ಇಡೀ ರಾಜ್ಯದಲ್ಲಿ ಇವತ್ತು ಇದರ ಹೋರಾಟವನ್ನು ಈ ಟೌನ್ಶಿಪ್ನ ಕೈ ಬಿಡದೇ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯು ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಹೋಬಳಿಗಳಲ್ಲಿ ಗ್ರಾಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ.